ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಸತೀಶರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಸೇರಿಕೊಂಡು ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಶ್ರೀರಾಮ ನವಮಿಯ ಪ್ರಯುಕ್ತ ಪ್ರತಿ ವರ್ಷ ಮಾಡ್ತಾರೆ. ಅದೇ ರೀತಿ ಇವತ್ತು ಒಳ್ಳೆ ರೀತಿಯಲ್ಲಿ ಪೂಜೆಯನ್ನು ಅರ್ಪಣೆ ಮಾಡಿ ಈ ಊರಿನ ಈ ಭಾಗದ ಎಲ್ಲ ಮನೆಗಳಿಗೆ ಹೋಗಿ ತೆರಳಿ ಪಾನಕ ಮತ್ತು ಇವೆಲ್ಲ ಮಜ್ಜಿಗೆ ಮತ್ತು ಕೋಸಂಬರಿ ಇವೆಲ್ಲವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶದಾದ್ಯಂತ ಶ್ರೀರಾಮನವಮಿಯನ್ನು ಅತ್ಯಂತ ಭಕ್ತಿದಾಯಕವಾಗಿ ನಾವೆಲ್ಲ ಹಿಂದೂಗಳು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಶ್ರೀರಾಮನು ಅಂದರೆ ಆದರ್ಶ ಪುರುಷ, ಒಬ್ಬ ವ್ಯಕ್ತಿ, ಒಬ್ಬ ಮಗ, ಒಬ್ಬ ಪತಿ, ಯಾವ ರೀತಿ ಒಬ್ಬ ಸಹೋದರ, ಹಿರಿಯ ಸಹೋದರ, ಒಬ್ಬ ತಂದೆ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಬೇರೆ ನಾವು ಯಾವುದನ್ನು ನೋಡಬೇಕಾಗಿಲ್ಲ. ಶ್ರೀರಾಮ ಕಥೆಯನ್ನು ಓದಿದ್ರೆ, ಶ್ರೀರಾಮನ ಆದರ್ಶಗಳನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಒಬ್ಬ ವ್ಯಕ್ತಿ ಸಂಪೂರ್ಣ ವ್ಯಕ್ತಿ ಆಗಲಿಕ್ಕೆ ಯಾವ ರೀತಿ ಸಾಧ್ಯ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಕಾಲಕ್ಕೆ ಕೂಡ ಶ್ರೀರಾಮರು ಅಜರಾಮರಾಗಿ ಮತ್ತು ನಮಗೆಲ್ಲ ಕೂಡ ಆದರ್ಶ ಪುರುಷರಾಗಿ ಅವರು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ. ಆ ಭಗವಂತನ ಒಂದು ಆದರ್ಶದಲ್ಲಿ ನಾವೆಲ್ಲ ಕೂಡ ನಂಬಿಕೆಯನ್ನು ಇಟ್ಕೊಂಡು ಅವರು ಹಾಕಿಕೊಟ್ಟಂಥ, ಅವರು ಹೇಳಿಕೊಟ್ಟಂಥ ರಾಮರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತಲೇ ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಆದಿಯಾಗಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾಗಿ ಆ ನಿಟ್ಟಿನಲ್ಲಿ ನಾವು ನಡೀತಾ ಇದ್ದೇವೆ. ಇವತ್ತು ಶ್ರೀರಾಮ ಮಂದಿರ ಮತ್ತು ನಮ್ಮ ಹಿಂದೂಗಳ ಮಂದಿರಗಳು ಎಲ್ಲಿ ಸ್ಥಾಪನೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಕಡೆ ಕೂಡ ಇವತ್ತು ಆಗ್ತಾ ಇದೆ. ಇವತ್ತು ತಾವು ನೋಡಿದ್ದೀರಿ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದರು, ಆದರೆ ಇವತ್ತು ಅದು ನಿಜ ಆಗಿದೆ. ಇವತ್ತು ಹೊರದೇಶಗಳಲ್ಲಿ ಅದರಲ್ಲಿ ಕೂಡ ಇವತ್ತು ಏನು ಹೆಚ್ಚಿನ ಜನ ಮುಸಲ್ಮಾನರು ಇರ್ತಕ್ಕಂಥ ದೇಶಗಳಲ್ಲಿ ಅಬುಧಾಬಿಯಲ್ಲಿ ಇವತ್ತು ಹಿಂದೂ ಮಂದಿರಗಳಾಗ್ತಾ ಇದೆ. ಅಮೇರಿಕಾದಲ್ಲಿ ಇವತ್ತು ದೇವಸ್ಥಾನಗಳ ನಿರ್ಮಾಣ ಆಗ್ತಾ ಇದೆ. ಇವತ್ತು ಹಿಂದೂ ಧರ್ಮ ಎಲ್ಲರೂ ಕೂಡ ಅಪ್ಕೊಳ್ಳುವಂಥ ದಿನಗಳು ದೂರ ಇಲ್ಲ. ನಾವು ನೋಡ್ತಾ ಇದ್ದೀರಿ, ಮಹಾಕುಂಭದಲ್ಲಿ ವಿದೇಶಿಯರು ಕೂಡ ಬಂದರು. ನಮ್ಮವರೇ ಕೆಲವರು ಎಡಪಂಥೀಯರು ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕಳ್ಕೊಂಡು ಬಿಡೋಕ್ಕಾಗುತ್ತಾ ಅಂತ ಕೇಳಿರುವಂಥ ಜನರು, ವಿದೇಶಿಗರು, ವಿಜ್ಞಾನವನ್ನು ಅರ್ಥಕೊಂಡಿರ್ತಕ್ಕಂಥವ್ರು, ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಬಂದು ಮಹಾಕುಂಭದಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆಯನ್ನು ಇಟ್ಕೊಳ್ತಾ ಇದ್ದಾರೆ. ನಮ್ಮ ಭಗವದ್ಗೀತೆ, ರಾಮಾಯಣ, ಮಹಾಭಾರತವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ದೇಶದ ಒಂದು ನಮ್ಮ ಶಕ್ತಿನೇ, ಈ ದೇಶದ ಸತ್ವ, ಈ ದೇಶದ ಶಕ್ತಿನೇ ನಮ್ಮ ಈ ಒಂದು ನಂಬಿಕೆಗಳು, ಹಿಂದೂ ಸಂಪ್ರದಾಯಗಳು. ಹಿಂದೂ ಧರ್ಮ ಉಳಿಬೇಕಾಗ್ತದೆ. ಯಾರು ಧರ್ಮ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ, ಧರ್ಮನೇ ಅವ್ರನ್ನ ನೋಡ್ತಾರೆ. ಹಾಗಾಗಿ ಇವತ್ತು ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಚಿಕ್ಕಮಗಳೂರಲ್ಲಿ ನಮ್ಮೆಲ್ಲ ಮುಖಂಡರು ಸೇರ್ಕೊಂಡು ಇವತ್ತು ಭಾಳ ಸಂತೋಷದಿಂದ ಭಕ್ತಿದಾಯಕವಾಗಿ ಮಾಡಿದ್ದಾರೆ. ಅವರಿಗೆ ಭಗವಂತ ಎಲ್ರಿಗೂ ಕೂಡ ಶ್ರೀರಾಮನ ದಯೆ ಕರುಣಿಸಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಕಡಿಮೆ ಮಾಡ್ತಾ ಇದ್ದೇನೆ. ಇವಾಗ ನೀವೆಲ್ಲ ಕೂಡ 12 ಲಕ್ಷ ರೂಪಾಯಿವರೆಗೂ ಕೂಡ ಸಂಬಳ ತಗೋಬೋದು, ಗೊತ್ತಿಲ್ಲ ನನಗೆ. ನಿಮಗೆಲ್ಲ ಇವತ್ತು 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಂಗಿಲ್ಲ. 1 ಲಕ್ಷವರೆಗೂ ನೀವು ಸಂಬಳ ತಗೊಂಡ್ರೆ 1 ರೂಪಾಯಿ ಟ್ಯಾಕ್ಸ್ ಇಲ್ಲ. ಕಾಂಗ್ರೆಸ್ ಮಾಡಿದ್ರೆ ಯಾವಾಗಾದ್ರೂ ಮಾಡಿದ್ದು BJP ಸರ್ಕಾರ, ಕೇಂದ್ರ ಸರ್ಕಾರ. ಇವತ್ತು ಡೀಸೆಲ್ ಮೇಲೆ ಸೆಸ್ ಕಡಿಮೆ ಮಾಡಿದ್ರು, ಇವ್ರೇನ್ ಮಾಡಿದ್ರು, ಜಾಸ್ತಿ ಮಾಡಿದ್ರು. ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು. ಹಾಲು ಬೆಲೆ, ಮಕ್ಕಳು ಕುಡಿಯೋ ಹಾಲು 8 ತಿಂಗಳಲ್ಲಿ 4 ಸಲ ಜಾಸ್ತಿ ಮಾಡಿದ್ರು. ರೈತರಿಗೆ ಪಾಸ್ ಆನ್ ಮಾಡಿದ್ರೆ ಆದಾಯ ಇಲ್ಲ, ಇನ್ನು ಅದನ್ನು ಕಡಿಮೆ ಮಾಡಿದ್ರು. ರೈತರು ಯಾರು ಉತ್ಪಾದನೆ ಮಾಡ್ತಾರೆ ಹಾಲು, ಅವರಿಗೆ ಕಡಿಮೆ ಮಾಡಿದ್ರು, ಗ್ರಾಹಕರಿಗೆ ಹೆಚ್ಚು ಮಾಡಿದ್ರು.
ಬಡವರು ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಕೊಳ್ಬೇಕು ಅಂದರೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ 25,000ದಲ್ಲಿ ಹಾಕ್ಕೊಳ್ಳೋರು. ಇವತ್ತು 2.5 ಲಕ್ಷ ಕೊಟ್ಟರು ಕೂಡ ಒಂದು ಟ್ರಾನ್ಸ್ಫಾರ್ಮರ್ ಎಲ್ಲಿಂದ ಹಾಕೊಳ್ಳೋದು? ರೈತ ನೋಡಿ, ಕೇಳಿಸ್ಕೊಳ್ಳಿ, ನಾನೇನು ಹೇಳ್ಕೊಳ್ತಿಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ. ಅವ್ರೇನು ಅಂತಂದರೆ ಜನರಿಗೆ ಮೋಸ ಮಾಡಿ ಸುಳ್ಳುಗಳನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರೆ. ಈ 5 ವರ್ಷಗಳಾದ ಮೇಲೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಮತ್ತೆ ತಲೆ ಎತ್ತಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ. ಜನ ಬೇಸತ್ತು ಹೋಗಿದ್ದಾರೆ. ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಇವತ್ತು ಪರಿಶಿಷ್ಟ ಪಂಗಡದವರು ಅವರ ಹಣನೂ ಕೂಡ ಬಿಟ್ಟಿಲ್ಲ. ಅವರ ಹಣ ತಗೊಂಡು ಚುನಾವಣೆಗಳಲ್ಲಿ ಖರ್ಚು ಮಾಡಿದ್ದಾರೆ. ಇಂಥವರು ಇವತ್ತು ನೀತಿ ಪಾಠ ನಡೆಸ್ಕೋಬೇಕಾಗಿರೋ ಹತ್ರ ನಾವು ಚಿಕ್ಕಲ್ಲೂರು ಗ್ರಾಮದಲ್ಲಿ, ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಚಿಕ್ಕಲ್ಲೂರು ಗ್ರಾಮದಲ್ಲಿ ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ನಾವು ಈ ಬಾರಿನೂ ಶ್ರೀರಾಮನವಮಿ ಹಬ್ಬವನ್ನು ವಿಜೃಂಭಣೆಯಾಗಿ ಚಿಕ್ಕಲ್ಲೂರು ಗ್ರಾಮಸ್ಥರೆಲ್ಲ ಸೇರಿ ಆಚರಿಸಿದ್ವು. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಹ ಬಂದಿದ್ದರು. ಈ ದಿನ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಅವರು ಸಹ ಈ ಪೂಜೆಯಲ್ಲಿ ಭಾಗಿಯಾಗಿ ಎಲ್ಲರ ಒಂದು ಪ್ರೀತಿ ಪಾತ್ರರಾಗಿ ಅವರು ಸಹ ಹೋಗಿದ್ದಾರೆ. ಈ ದಿನ ಭಾಳ ವಿಜೃಂಭಣೆಯಾಗಿ ನಮ್ಮ ಶ್ರೀರಾಮನ ಒಂದು ಏನು ಹಬ್ಬ ಇದೆ ಈ ದಿನ, ಇವತ್ತು ಏನು ಇಲ್ಲಿ ಪಾನಕ ಇರ್ಬೋದು, ಮಜ್ಜಿಗೆ ಇರ್ಬೋದು, ಕೋಸಂಬರಿ ಇರ್ಬೋದು, ಸುತ್ತು ನಮ್ಮ ಏನು ಊರು ಗ್ರಾಮ ಇದೆ ಫುಲ್ ಎಲ್ಲ ಮನೆಗಳಿಗೂ ಸಹ ಹೋಗಿ ಇವತ್ತು ಸ್ವಾಮಿ ದರ್ಶನವನ್ನು ಎಲ್ಲರೂ ಪಡೀಲಿ ಅಂತೇಳಿ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಪ್ರತಿ ಊರಲ್ಲೆಲ್ಲರೂ ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಭಾಳ ವಿಜೃಂಭಣೆಯಾಗಿ ಆಗಿದೆ. ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಏನು ವಿಗ್ರಹ ಇದೆ, ಮೆರವಣಿಗೆ ದೇವರು, ಅದನ್ನು ಇವತ್ತು ಊರೆಲ್ಲ ಮೆರವಣಿಗೆ ಆಗ್ತದೆ. ಅದೇ ರೀತಿ ನಮ್ಮ ಮನೆ ದೇವರು ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ, ಆ ದೇವರು ಇಲ್ಲಿ ಕೋಡಗುರ್ಕಿ ಗ್ರಾಮ ದೇವನಹಳ್ಳಿಯಲ್ಲಿ ಇದೆ. ಅಲ್ಲಿ ದೇವಸ್ಥಾನ ಮೆರವಣಿಗೆ ದೇವರು ತಂದಿದ್ದೀವಿ. ಅದನ್ನು ಸಹ ಇವತ್ತು ಎಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವ್ರನ್ನೂ ಸಹ ಜೊತೆಯಲ್ಲಿ ಊರಿನ ಎಲ್ಲ ಬೀದಿಗಳಲ್ಲೂ ಸಹ ಮೆರವಣಿಗೆ ಮಾಡುವಂಥ ಕಾರ್ಯಕ್ರಮ ಮಾಡ್ತೀವಿ. ಭರತ ಖಂಡ ಅಂದರೆ ಏನಂದರೆ ಅದು ಶ್ರೀರಾಮಚಂದ್ರರು ಆಳಿದಂಥ ನಾಡು ಭರತ. ಈ ಭಾರತ ಅಂತ ಏನಾನಿದ್ದರೆ, ಹಿಂದೂ ಧರ್ಮ ಅಂತ ಏನಾನಿದ್ದರೆ ಅದು ಶ್ರೀರಾಮ ಜನ್ಮಭೂಮಿನೇ ಅಂತ ಹೇಳ್ಬೋದು. ರಾಮರು ಆಳಿದಂಥ ಈ ಒಂದು ದೇಶ ಭಾರತ ಖಂಡನೇ ಅಂತ ಹೇಳ್ಬೋದು. ಆ ಒಂದು ಮಹಾನುಭಾವರು 100 ವರ್ಷಗಳು ಈ ಭಾರತ ದೇಶವನ್ನು ಆಡಿ, ಈ ನಾವು ಸೋದರರು ಹೇಗಿರಬೇಕು, ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಹೇಗಿರಬೇಕು, ಇಲ್ಲಿನ ನಾಡು ಸಂಸ್ಕೃತಿ ಅಂದರೆ ಏನು, ಹಿಂದುತ್ವ ಅಂದರೆ ಏನು, ದೇವರಂದ್ರೆ ಏನು, ಪರಂಪರೆ ಅಂದರೆ ಏನು ಅಂತೇನಾದರೂ ಹಿಂದೆ 100 ವರ್ಷಗಳ ಹಿಂದೆನೇ ಇಲ್ಲಿ ತೋರಿಸ್ಕೊಟ್ಟು ಹೋಗೋಂಥ ಯಾರಾದರೂ ಇದ್ದರೆ ಅಜರಾಮರ ಭಗವಾನ್ ಶ್ರೀರಾಮನೇ ಅಂತ ಹೇಳ್ಬೋದು.